ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇನ್ಮಃ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये कृष्णायादवेन्द्राय ज्ञानमुद्राय योगिने नाथारुगणेशाय नमो वेदान्तवेदिने नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ओम नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशिये हृद्याय शुद्धविद्याय मध्वाय च नमो नमः। ओम तपस्वाध्याय शुश्रूषा कृष्णपूजारतं मुनिं विश्वेशमिषदं वन्दे परिव्राट् चक्रवर्तिनम्। ओम ओम अथातो ब्रह्मजिज्ञासा। ओम श्रीगुरुभ्यो नमः। हरिः ओम। ದ್ರೌಪದಿ ಪ್ರಶ್ನೆ ಮಾಡ್ತಾ ಇದ್ದಾಳೆ, ಎಲ್ಲ ದೊಡ್ಡವರು ಕುಳಿತಿರುವಂಥ ಸಭೆ, ನೀವು ಹಿರಿಯರು ಅಂತ, ನೀವು ತಿಳಿದವರು ಜ್ಞಾನಿಗಳು ಅಂತ, ನೀವು ಗೌರವಾನ್ವಿತರು, ಆದರೆ ನಿಮ್ಮ ಕೆಲಸ ನೀವು ಮಾಡಲಿಲ್ಲ ಅಂತ ಹೇಳಿದರೆ ಇದು ಹಿರಿಯರ ಸಭೆ ಅಂತ ಆಗೋದಿಲ್ಲ, ಇದು ಅಧರ್ಮದ ಸಭೆ ಅಂತ ಆಗುತ್ತೆ. ಸೊ ಇಷ್ಟು ಇಲ್ಲಿ ಅಧರ್ಮ ನಡೆದರೂ ಇಲ್ಲಿ ಪಟ್ಟದ ರಾಣಿ ಯಾರು ದ್ರೌಪದಿಯನ್ನು ಹೀಗೆ ದರದರನೆ ಎಳೆದುಕೊಂಡು ದನ ಎಳ್ಕೊಂಡು ಬಂದಾಗೆ ಎಳ್ಕೊಂಡು ಬಂದರೂ ಕೂಡ ಯಾರೂ ಮಾತಾಡ್ತಾ ಇಲ್ಲ. ಏನು ಹೇಳ್ತಾರೆ ಭೀಷ್ಮಾಚಾರ್ಯರು, ಧರ್ಮರಾಜನನ್ನೇ ಕೇಳು ಅಂತ. ಏನೂ ಹೇಳೋದಿಲ್ಲ ಅವರು. ನೀನು ಧರ್ಮರಾಜನನ್ನೇ ಕೇಳಮ್ಮ, ನಾವೇನು ಮಾಡಲಿಕ್ಕಾಗತ್ತೆ? ಅವನು ಯಾಕೆ ಒಪ್ಕೊಂಡದ್ದು? ಅವನು ಯಾಕೆ ಬಂದದ್ದು? ಅವನು ಯಾಕೆ ಪಣಕ್ಕಿಟ್ಟದ್ದು? ಅವನು ಬಂದದ್ದು, ಅವನು ಪಣಕ್ಕಿಟ್ಟದ್ದು, ಅವನು ಸೋತದ್ದು, ನಾವೇನು ಮಾಡಲಿಕ್ಕಾಗ್ತದಂತ. ಅಂದರೆ ಸೋಲಿಸಿದ್ದು ಹೇಗೆ? ಆ ಪಗಡೆ ಆಟದಲ್ಲಿ ಆಡಿದ್ದು ಹೇಗೆ? ಮೋಸದಲ್ಲಿ. ಸೊ ಮೋಸದ ಪಗಡೆ ಆಟ ನಿಮ್ಮ ಎದುರುಗಡೆ ಆದದ್ದಲ್ವಾ? ಹೌದು. ಅಂದರೆ ಮತ್ತೆ ನೀವು ಯಾಕೆ ಸುಮ್ಮನಿದ್ದೀರಿ? ಕಲಿಯಾವೇಶ. ಹಾಗಾದರೆ ಕಲಿಯಾವೇಶ ಒಬ್ಬನಿಗಿಲ್ಲ, ವಿದುರ. ಸೊ ವಿದುರ ಒಬ್ಬ ಎದ್ದು ನಿಂತು ಹೇಳಿದ, ಇದು ಮಹಾ ತಪ್ಪು, ಇದು ಮಹಾ ಅಧರ್ಮ, ಅಧರ್ಮದಿಂದ ಜಯಿಸಿದರೂ ಅದು ಜಯ ಅಲ್ಲ ಅಂತ ಸ್ಪಷ್ಟವಾಗಿ ವಿದುರ ಹೇಳಿದ. ಅಲ್ಲಿವರೆಗಾಗಿದೆ. ಹರಿದಾಸಣ್ಣ ಓದುವರ ನೆಕ್ಸ್ಟ್ 300 ಈಗ 336 ಆಗಿದಲ್ಲ, 337 ಓದಬೇಕು. ಬಿ ಎನ್ ಭಟ್ರೆ ಓದುವ ಒಳ್ಳೆತೆ. ಬಿ ಎನ್ ಭಟ್ರೆ ಹಾಂ ಓದ್ಲೆ. 337 ನ ತಸ್ಯ ವಾಕ್ಯಂ ಜಗ್ರಾಹ ಧೃತರಾಷ್ಟ್ರಃ ಸಹ ಆತ್ಮಜಃ ಊರ್ಧ್ವಬಾಹು ಸಹ ಚುಕ್ರೋಶ ದೇವಾನಾಂ ಖ್ಯಾಪಯಂತಧಾ. ವಿದುರನು ಮಾತನ್ನು ಧೃತರಾಷ್ಟ್ರ ಹಾಗೂ ಅವನ ಮಕ್ಕಳು ಕೇಳಲಿಲ್ಲ. ಆಗ ವಿದುರನು ದೇವತೆಗಳನ್ನು ಸಂಬೋಧಿಸಲು ತನ್ನ ಕೈಯನ್ನು ಮೇಲೆ ಎತ್ತಿ ಹೇಳಿದನು. ನ ತಸ್ಯ ವಾಚಂ ಜಗ್ರಾಹ ಧೃತರಾಷ್ಟ್ರಃ ಸಹಾತ್ಮಜಃ ಊರ್ಧ್ವಬಾಹುಃ ಸ ಚುಕ್ರೋಶ ದೇವಾನಾಂ ಖ್ಯಾಪಯಂತದಾ. ನ ತಸ್ಯ ವಾಚಂ. ವಿದುರ ಹೇಳ್ತಾ ಇದ್ದಾನೆ, ಎಲ್ಲರ ಕಿವಿ ಒಳಗೆ ಹೋಗಿದೆ, ಆದರೆ ಯಾರೊಬ್ಬರೂ ಅದಕ್ಕೆ ಏನು ಮಾತಾಡೋದಿಲ್ಲ. ಅದಕ್ಕೆ ಹೂ ಅಂತಲೂ ಇಲ್ಲ, ಹಾ ಅಂತಲೂ ಇಲ್ಲ, ನಾ ಅಂತಲೂ ಇಲ್ಲ. ಹೀಗೆ ನ ತಸ್ಯ ವಾಚಂ ವಿದುರನ ಮಾತುಗಳನ್ನು ನ ಜಗ್ರಾಹ ಅಂದರೆ ಅರ್ಥ ಏನು ಅಂತ ಹೇಳಿದರೆ, ಅದಕ್ಕೆ ಯಾರು ಏನೂ ಹೇಳಲಿಲ್ಲ ಅಂತ ಹೇಳಿದರೆ ಯಾರು ಈ ಮಾತನ್ನು ಸ್ವೀಕರಿಸಲೇ ಇಲ್ಲ ಅಂತ ಅರ್ಥ. ಅಂದರೆ ಈ ಮಾತನ್ನು ಯಾರು ಸ್ವೀಕರಿಸಬೇಕಾಗಿತ್ತು? ಮುಖ್ಯವಾಗಿ ಧೃತರಾಷ್ಟ್ರ ಸ್ವೀಕರಿಸಬೇಕಾಗಿತ್ತು. ಅವನು ಮಹಾರಾಜ. ಆಮೇಲಿಂದ ಅವನು ಅಲ್ಲದಿದ್ದರೆ, ಇದು ದ್ರೌಪದಿಯ ವಿಷಯ ಆದ್ದರಿಂದ ಗಾಂಧಾರಿ ಆದರೂ ಮಾತಾಡಬೇಕಾಗಿತ್ತು. ಗಾಂಧಾರಿಯೂ ಮಾತಾಡಲಿಲ್ಲ. ಹಾಗಾದರೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಅವರಾದರೂ ಮಾತಾಡ್ಬೋದಾಗಿತ್ತು. ಮಹಾರಾಜ ನೋಡಪ್ಪ, ನೀನು ಯೋಚನೆ ಮಾಡು, ಇದು ಹೌದು, ವಿದುರ ಹೇಳಿದ್ದು ಸರಿ ಇದೆ, ಇದು ಅಧರ್ಮದಿಂದ ಗೆದ್ದದ್ದು, ಇದು ಜಯವೇ ಅಲ್ಲ ಅಂತೇಳಿದರೆ ಈ ಪಗಡೆ ಆಟದಲ್ಲಿ ಏನೆಲ್ಲ ಆಗಿದೆಯೋ ಅದನ್ನು ಕಂಟ್ರೋಲ್ ಆಲ್ಟ್ ಡಿಲೀಟ್ ಅಂತ ಇದನ್ನೆಲ್ಲ ಡಿಲೀಟ್ ಮಾಡಿಬಿಡ್ಬೇಕು, ಅಂಡು ಮಾಡಿಬಿಡ್ಬೇಕು. ಇದು ಯಾವುದೂ ಸರಿ ಇಲ್ಲ, ಏನೂ ಆಗಲಿಲ್ಲ. ಧರ್ಮರಾಜನಿಗೆ ಏನು ಅವನು ಮೊದಲು ಹೇಗಿದ್ನೋ ಹಾಗೆ ವ್ಯವಸ್ಥೆ ಆಗಬೇಕು.
ಅಂತೇಳಿದರೆ ಅವನು ಏನೂ ಸೋತಿಲ್ಲ ಅಂತ. ಯಾಕಂದರೆ ಅವನು ಸೋತದ್ದು, ಕೌರವರು ಗೆದ್ದದ್ದು, ಇದು ಎಲ್ಲವೂ ಮೋಸದಲ್ಲಿ ಆದದ್ದಕ್ಕೆ ಅದು ಜಯ ಅಂತ ಹೇಳುವುದಿಲ್ಲ ಅಂತ ವಿದುರ ಹೇಳಿದ್ದಕ್ಕೆ ಈ ರೀತಿ ಧೃತರಾಷ್ಟ್ರನಿಗೆ ಬಾಕಿದ್ದವರು ಹೇಳಿದ್ದಿದ್ರೆ ಭೀಷ್ಮಾಚಾರ್ಯರು ಮೊದಲಾದವರು, ಆವಾಗ ಏನಾದರೂ ಧೃತರಾಷ್ಟ್ರ ಏನು ಮಾಡ್ತಾನೆ, ಏನು ಹೇಳ್ತಾನೆ ಅಂತ ಕೇಳ್ಬೋದಿತ್ತು. ಅವರು ಮಾತಾಡಲಿಲ್ಲ. ಅವ್ರು ಏನು ಹೇಳಿದ್ರು, ಎಲ್ಲ ನೀನು ಧರ್ಮರಾಜನನ್ನೇ ಕೇಳು ಅಂತ ಹೇಳಿಬಿಟ್ಟಿದ್ದಾರೆ ಆವಾಗಲೇ. ಈಗ ವಿದುರ ಮಾತಾಡಿದ್ದಕ್ಕೆ ಅವ್ರದ್ದು ಸುದ್ದಿಯೂ ಇಲ್ಲ, ಧೃತರಾಷ್ಟ್ರ ಅವನದು ಸುದ್ದಿ ಇಲ್ಲ, ಯಾರೂ ಏನೂ ಮಾತಾಡಲಿಲ್ಲ. ಅಂದರೆ ತಸ್ಯ ವಾಚಂ, ವಿದುರನ ಮಾತನ್ನು ನ ಜಗ್ರಾಹ, ಯಾರೂ ಸ್ವೀಕರಿಸಲಿಲ್ಲ. ಜಗ್ರಾಹ ಅಂದರೆ ಸ್ವೀಕರಿಸೋದು, ನ ಜಗ್ರಾಹ, ಅದು ಆ ಸುರಿನ ನ ಉಂಟಲ್ಲ, ಜಗ್ರಾಹದೊಟ್ಟಿಗೆ ಬರಬೇಕು. ಸೊ ತಸ್ಯ ವಾಚಂ ನ ಜಗ್ರಾಹ, ಯಾರು ಸ್ವೀಕರಿಸಬೇಕಾಗಿತ್ತು? ಧೃತರಾಷ್ಟ್ರ ಸ್ವೀಕಾರ ಮಾಡಿ ಅದಕ್ಕೆ ಸೊಬಗೆ ಹೇಳಬೇಕಾಗಿತ್ತು. ಸಹ ಆತ್ಮಜಃ, ಅವನ ಮಕ್ಕಳು, ಯಾಕೆ ಅವರು ಆಡಿದ್ದು. ಸೊ ಇಲ್ಲ, ಧೃತರಾಷ್ಟ್ರನು ಏನು ಮಾತಾಡಿಲ್ಲ, ಅವನ ಮಕ್ಕಳು ಏನು ಮಾತಾಡಿಲ್ಲ. ಸಿಕ್ಕಿದ್ದು ಇಷ್ಟು ದೊಡ್ಡ ಇದೇ ಸಿಕ್ಕಿದೆ, ರತ್ನದ ರಾಶಿ ಸಿಕ್ಕಿದೆ. ಇವರು ಶತ್ರುಗಳಾದ ಪಾಂಡವರನ್ನು ಭಿಕ್ಷೆ ಬೇಡಲಿಕ್ಕೆ ಕಳಿಸ್ತಾ ಇದ್ದಾರೆ. ಮಾತಾಡಲಿಕ್ಕಾಗತ್ತಾ? ಇಲ್ಲ. ಧೃತರಾಷ್ಟ್ರ ಎಣಿಸಿದ, ನಾನು ಮಾತಾಡಿದರೆ ದುರ್ಯೋಧನ ಏನು ಮಾಡ್ತಾನೆ ಈಗ, ತಾನು ನನಗೆ ಜೀವ ಬೇಡ ಅಂತ ಹೋಗಿಬಿಡ್ತಾನೆ. ಅಯ್ಯೋ ನನಗೆ ಮಗ ಬೇಕು, ಮಕ್ಕಳು ಬೇಕು ನನಗೆ ಅಂತ ಧೃತರಾಷ್ಟ್ರ ಕೂತಿದ್ದಾನೆ. ಧರ್ಮ ಇಲ್ಲದಿದ್ದರೂ ಪರವಾಗಿಲ್ಲ, ಮಕ್ಕಳು ಬೇಕು ಅಂತ. ಸೊ ಹೀಗೆ ಧೃತರಾಷ್ಟ್ರ ಸಹಾತ್ಮಜಃ ಏನು ಮಾಡಿದ? ತಸ್ಯ ವಾಚಂ, ವಿದುರನ ಮಾತನ್ನು ಧೃತರಾಷ್ಟ್ರ ಆಗಲಿ ಅವನ ಮಕ್ಕಳಾಗಲಿ ಯಾರೊಬ್ಬರೂ ಕೂಡ ನಾ ಜಗ್ರಾಹ, ಯಾರೂ ಮಾತಾಡಲಿ. ಇಷ್ಟಾಗುವಾಗ ವಿದುರನಿಗೆ ಅನ್ನಿಸಿತು, ಹಾಗಾದರೆ ನಾನು ಮಾಡಿದ್ದೀಗ ಅರಣ್ಯ ರೋದನ ಅಂತೇಳಿದರೆ, ನೀವು ಕಾಡಿಗೆ ಹೋಗಿ ಹತ್ತರೆ ಯಾರಾದರೂ ಕೇಳುವವರಿದ್ದಾರಾ? ಯಾರಿಲ್ಲ. 4 ಹಕ್ಕಿಗಳೇನಾದರೂ ಚಿವ್ ಅಂದಾವು ಅಷ್ಟೇ. ಅದು ಅರ್ಥ ಆಗಿ ಚಿವ್ ಅಂದಿದ್ದ, ಅರ್ಥ ಆಗದೇನೋ ಯಾರೊಬ್ಬನಿಗೆ ಗೊತ್ತು. ಸೊ ಹೀಗಿರುವಾಗ ವಿದುರ ಏನು ಮಾಡಿದ? ಹಾಗಾದರೆ ನನ್ನ ಮಾತನ್ನು ಕೇಳುವವರು ಯಾರೂ ಇಲ್ಲ ಅಂತವನಿಗೆ ಸ್ಪಷ್ಟ ಆದಾಗ, ಊರ್ಧ್ವಬಾಹು ಅನ್ಯಥಾ ಶರಣಂ ನಾಸ್ತಿ. ಆಮೇಲೆ ಇನ್ನೊಂದು ಹೇಳ್ತಾರಲ್ಲ, ಅನಾಥೋ ದೈವದ ರಕ್ಷಣ್ಯ ಅಂತ. ಅಂದರೆ ವಿದುರನಿಗೆ ಏನಾಯ್ತು? ಈಗ ನಾನು ಅನಾಥನಾಗಿ ಬಿಟ್ಟೆ, ನನ್ನ ಮಾತನ್ನು ಕೇಳುವವರು ಯಾರೂ ಇಲ್ಲ ಅಂತೇಳಿದರೆ, ಇಲ್ಲಿ ಧೃತರಾಷ್ಟ್ರನ ರಾಜ್ಯಸಭೆಯಲ್ಲಿ ತಾನು ಮಂತ್ರಿಯಾದರೂ ನನ್ನ ಮಾತನ್ನು ಕೇಳುವವರೇ ಇಲ್ಲ ಅಂತೇಳಿದ ಮೇಲೆ ನಾನು ಅನಾಥ ಇದ್ದಾಗೆ, ನನಗೆ ಯಾರಿಲ್ಲ, ಹಿಂದೆ ಇಲ್ಲ ಮುಂದಿಲ್ಲ ಅಂತ ಯೋಚನೆ ಮಾಡಿದ ವಿದುರ. ಊರ್ಧ್ವಬಾಹು, ಯಾರೂ ಇಲ್ಲ ಅಂತೇಳಿದರೆ, ಹಾಗಾದರೆ ನಮಗೆ ಅಂಥ ಒಂದು ಪರಿಸ್ಥಿತಿ ಬಂದಾಗ ನಾವು ಏನು ಮಾಡ್ತೇವೆ? ಮೇಲೆ ಕೈ ತೋರಿಸ್ತೇವೆ. ಅಂದರೆ ಆ ಪರಮಾತ್ಮ ನೀನು ಕೇಳ್ತಾ ಇದ್ದೀಯಾ, ಹಾಗಾದರೆ ನೀನೇ ನನಗೆ ದಾರಿ ತೋರಬೇಕು ಅಂತೇಳಿ ಊರ್ಧ್ವಬಾಹು, ತನ್ನ ಕೈಗಳನ್ನು ಮೇಲೆತ್ತಿದ ಭಗವಂತನಿಗೆ ಹೇಳ್ತೇನೆ ಅಂತೇಳಿ ಊರ್ಧ್ವಬಾಹು ಸಚುಕ್ರೋಶ, ಆಕ್ರಂದನ ಮಾಡಿದ. ಇಲ್ಲಿ ಮಹಾ ಅಧರ್ಮ ನಡೆದಿದೆ, ಯಾರೂ ಕೇಳುವವರಿಲ್ಲ ಅಂತೇಳಿದರೆ ಇದಕ್ಕೆ ಚುಕ್ರೋಶ, ಆಕ್ರೋಶ ವ್ಯಕ್ತಪಡಿಸಿದ, ಅಸಹಾಯಕನಾಗಿ ಅಂತೇಳಿದರೆ ಏನಂತೇಳಿದರೆ, ನನ್ನ ಮಾತನ್ನು ಕೇಳುವವರು ಯಾರಿಲ್ಲ, ನನಗೆ ನನ್ನದೇ ಆದ ಶಕ್ತಿ ಇಲ್ಲ, ನನ್ನ ಶಕ್ತಿ ಯಾರು? ರಾಜ ಮಾತಾಡುವುದಿಲ್ಲ. ಆಗ ಏನು ಮಾಡ್ತಾನೆ? ಚುಕ್ರೋಶ, ತನ್ನ ಆಕ್ರಂದನವನ್ನು ದೇವರಿಗೆ ಹೇಳುವ ರೀತಿಯಲ್ಲಿ, ದೇವಲೋಕಕ್ಕೆ ಕೇಳಲಿ, ದೇವತೆಗಳೆಲ್ಲ ಕೇಳಲಿ, ದೇವತೆಗಳು ಭಗವಂತನಿಗೆ ಕೇಳಿಸ್ಲಿ ಅಥವಾ ಭಗವಂತನೇ ಕೇಳಲಿ. ಸೊ ದೇವಾನಾಂ ಖ್ಯಾಪಯನ್ ಅಂತೇಳಿದರೆ ಪ್ರಸಿದ್ಧಿಗೊಳಿಸೋದು ಅಂತೇಳಿದರೆ ಇಲ್ಲಿ ಏನಾಗಿದೆ? ಕೇಳುವವರು ಯಾರಿಲ್ಲ ಅಂತೇಳಿದರೆ ನೀವಾದರೂ ಕೇಳಿ ಅಂತ. ಸೊ ಖ್ಯಾಪಯನ್ ತದಾ ಅಂದರೆ ದೇವತೆಗಳಾದರೂ ಕೇಳಲಿ ಅಂತ ಈಗ ಕೈಯನ್ನು ಎತ್ತಿ ಹೇಳ್ತಾ ಇದ್ದಾನೆ, ನನ್ನ ಮಾತನ್ನು ಇಲ್ಲಿ ಕೇಳುವವರು ಯಾರೂ ಇಲ್ಲ. ಇದು ಅಂಥ ಒಂದು ಅಧರ್ಮದ ರಾಜ್ಯಸಭೆಯಾಗಿಬಿಟ್ಟಿದೆ. ಇಲ್ಲಿ ಯಾರಿಗೂ ಧರ್ಮದ ಮೇಲೆ ಯಾವ ಇಚ್ಛೆನೂ ಇಲ್ಲ. ಈ ರೀತಿ ಕಣ್ಣೆದುರುಗಡೆ ಅಧರ್ಮ ನಡೆದರೂ ಎಲ್ಲರೂ ಸುಮ್ಮನಿದ್ದಾರೆ. ಭಗವಂತ ನೀನೇ ಆದರೂ ಏನಾದರೂ ಕೇಳಿ ಏನಾದರೂ ಮಾಡೋದಿದ್ರೆ ಮಾಡು ಅಂತ ಹೇಳ್ತಾ ಇದ್ದಾನೆ ಯಾರು? ವಿದುರ. ಸೊ ಅಂತಹ ಒಂದು ವಿಚಿತ್ರವಾದ ಒಂದು ಪರಿಸ್ಥಿತಿ ಇದು. ಸೊ ವಿದುರನ ಮಾತನ್ನು ಮಹಾರಾಜ ಧೃತರಾಷ್ಟ್ರ ಆಗಲಿ, ಅವನ ಮಕ್ಕಳು ದುರ್ಯೋಧನಾದಿ, ಯುವರಾಜ ದುರ್ಯೋಧನಾದಿ ಬಾಕಿದ್ದವರಾಗಲಿ ಯಾರೂ ಕೇಳಲಿಲ್ಲ. ನ ಜಗ್ರಾಹ, ಕೇಳಲಿಲ್ಲ ಅಂದರೆ ಸ್ವೀಕರಿಸಲಿಲ್ಲ, ಏನು ಸುದ್ದಿ ಇಲ್ಲ ಯಾರ್ದು. ಆಗ ವಿದುರ ತನ್ನ 2 ಕೈಗಳನ್ನು ಮೇಲೆತ್ತಿ ಊರ್ಧ್ವಬಾಹು ವಿದುರ ಚುಕ್ರೋಶ ಅಂತೇಳಿದ್ರೆ ನನಗೆ ತನ್ನ ಅಶಕ್ತಿಯನ್ನು ಸಾರುತ್ತಾ, ನನಗೇನೂ ಶಕ್ತಿ ಇಲ್ಲ,
ನನ್ನನ್ನು ಕೇಳುವವರು ಯಾರೂ ಇಲ್ಲ, ನಾನು ಅನಾಥನಾಗಿ ಬಿಟ್ಟಿದ್ದೇನೆ ಇವತ್ತು ಅಂತೇಳಿದರೆ, ಭಗವಂತ ನೀನೇ ನನಗೆ ನಿನ್ನನ್ನೇ ಶರಣು ಹೊಕ್ಕಿದ್ದೇನೆ, ನೀನಾದರೂ ಕೇಳು, ಈ ಥರ ಆಗ್ತಾ ಇದೆ ಇಲ್ಲಿ ಅಂತ ಕೂಗಿ ಹೇಳಿದ. ಕೂಗಿ ಹೇಳುವುದಂದರೆ ಚುಕ್ರೋಶ, ಆಕ್ರಂದನ ಅಂತೇಳಿದರೆ ದೊಡ್ಡದಾಗಿ ದುಃಖದ ಮಾತುಗಳನ್ನು ಹೇಳುವುದಕ್ಕೆ ಹೆಸರು ಚುಕ್ರೋಶ. ಈ ರೀತಿ ನಡೆಯಿತು. ಸೊ ನೆಕ್ಸ್ಟ್ ಶ್ಲೋಕ ಏನು ಬಿಟ್ಟರೆ 338 ಸ್ವ ಅಶಕ್ತಿಂ ದ್ರೌಪದಿಂ ಚ ಆಹಜಿತಾನ ಏವ ಅಸಿ ಧರ್ಮತಃ ಅಧರ್ಮ ಹಿ ಮಹಾನ್ ಏತಾಂ ಸಭಾಯಾಂ ಆಕ್ರಮ್ಯ ತಿಷ್ಠತಿ. ವಿದುರನು ತನ್ನ ಅಸಾಮರ್ಥ್ಯವನ್ನು ಪ್ರದರ್ಶಿಸುತ್ತಾ, ನೀನು ಅಧರ್ಮದಿಂದ ಗೆದ್ದಿರುವಿ, ಈ ಸಭೆಯಲ್ಲಿ ದೊಡ್ಡದಾದ ಅಧರ್ಮವೇ ಆವರಿಸಿದೆ ಎಂದು ಹೇಳಿದನು ಸಭೆಯಲ್ಲಿ. ಹಾಂ, ಇವಾಗ ನೆಕ್ಸ್ಟ್ ಶ್ಲೋಕ ಸ್ವಶಕ್ತಿಂ ದ್ರೌಪದೀಂ ಚ ಆಹ ಜಿತಾನೈವಾಸಿ ಧರ್ಮತಃ ಅಧರ್ಮೋ ಹಿ ಮಹಾನೇತಾಂ ಸಭಾಂ ಆಕ್ರಮ್ಯ ತಿಷ್ಠತಿ. ಸ್ವ ಅಶಕ್ತಿಂ ದ್ರೌಪದಿಯನ್ನು ಕುರಿತು ಹೇಳ್ತಾನೆ, ಹೇ ಮಹಾತಾಯಿ, ನಿನಗೆ ಈ ರೀತಿಯಾಗಿ ಅಧರ್ಮದಿಂದ ನಿನ್ನನ್ನು ಎಳ್ಕೊಂಡು ಬಂದಿದ್ದಾರೆ, ನಿನಗೆ ನ್ಯಾಯ ನಿಜವಾಗಿ ಆದರೂ ಈ ಮಹಾಸಭೆಯಲ್ಲಿ ನಿನಗೆ ನ್ಯಾಯ ದೊರಕಬೇಕು, ಆದರೆ ನಿನಗೆ ನ್ಯಾಯ ಕೊಡುವವರು ಇಲ್ಲಿ ಯಾರೂ ಇಲ್ಲ. ಸೊ ಸ್ವ ಅಶಕ್ತಿಂ, ನಾನಂತೂ ಅಶಕ್ತ, ನಾನು ಅನಾಥನಾಗಿ ಬಿಟ್ಟಿದ್ದೇನೆ, ಅದಕ್ಕೂ ದೇವರಿಗೆ ನಾನು ಮೊರೆ ಹೋಗಿದ್ದೇನೆ. ಸೊ ಸ್ವ ಅಶಕ್ತಿಂ ದ್ರೌಪದೀಂ, ಹೇ ಮಹಾತಾಯಿ ಅಂತ ದ್ರೌಪದಿ ದೇವಿಗೆ, ಮಹಾರಾಣಿ ದ್ರೌಪದಿಗೆ ವಿದುರ ಹೇಳ್ತಾನೆ, ಹೇ ಮಹಾತಾಯಿ, ನಿನಗೆಲ್ಲಿ ಇನ್ನಿನ್ನು ಇಷ್ಟು ಬೊಬ್ಬೆ ಹೊಡೆದರೂ ನಿನ್ನನ್ನು ಕೇಳುವವರು ಯಾರೂ ಇಲ್ಲ ಅಂತಾಗಿದೆ ಇವತ್ತು. ದ್ರೌಪದಿಯನ್ನು ಕುರಿತು ಚ ಸ್ವ ಅಶಕ್ತಿಂ ಆಹಾ, ನಾನು ಏನು ಮಾಡಲಿ, ನಾನು ಅಶಕ್ತ, ನಾನು ಹೇಳಿದ್ದನ್ನು ಕೇಳುವವರು ಇವತ್ತು ಸುಮ್ಮನೆ ಕೂತಿದ್ದಾರೆ, ಯಾರಿಗೂ ನನ್ನ ಮಾತುಗಳಲ್ಲಿ ಯಾವುದೇ ಆಸಕ್ತಿ ಇದ್ದಂಗಿಲ್ಲ. ಅಂದರೆ ಧರ್ಮದಲ್ಲಿ ಆಸಕ್ತಿ ಎಲ್ಲ ಕಳೆದುಕೊಂಡ್ಬಿಟ್ಟು ಇದು ದೊಡ್ಡ ಅಧರ್ಮದ ಸಭೆ ಆಗಿಬಿಟ್ಟಿದೆ. ಜಿತಾ ನೈವಾಸಿ ಧರ್ಮತಃ, ಆದರೆ ನಾನು ಇನ್ನೂ ಬೊಬ್ಬೆ ಹೊಡೆದು ಹೇಳ್ತಾ ಇದ್ದೀನಿ, ನೈವ ಅಸಿ ಧರ್ಮತಃ ಜಿತಾ. ಜಿತ ಅಂದರೆ ಸೋಲಲ್ಪಟ್ಟಿದ್ದು. ಈಗ ನಿನ್ನನ್ನು ಎಲ್ಲರೂ ಸೋತವಳು, ನೀನು ಸೋಲಲ್ಪಟ್ಟಿದ್ದಿ ಅಂತ ಹೇಳ್ತಾರಲ್ವ. ನೈವ ಇಲ್ಲ, ಅಸಿ ಅಂದರೆ ನೀನು, ನೈವ ಇಲ್ಲ, ನೀನು ಸೋಲಲ್ಪಡಲಿಲ್ಲ. ನೈವ ಜಿತ ಅಸಿ ಧರ್ಮತಃ, ಧರ್ಮ ಪ್ರಕಾರ ನೀನು ಸೋಲಲ್ಪಡಲಿಲ್ಲ ಅಂತೇಳಿದರೆ ಅರ್ಥ ಏನು? ಅಧರ್ಮದಲ್ಲಿ ನಿನ್ನನ್ನು ಏನು ಮಾಡಿದ್ದಾರೆ? ಗೆದ್ದಿದ್ದಾರೆ ಇವರು. ಇದು ಧರ್ಮ ಅಲ್ಲ, ಅಧರ್ಮ. ಸೊ ಜಿತ ಅಂದರೆ ನೀನು ಸೋಲಲ್ಪಟ್ಟಿದ್ದು ಅಥವಾ ನಿನ್ನನ್ನು ಇವರು ಗೆದ್ದಿದ್ದು. ಧರ್ಮತಃ ನೈವ, ಧರ್ಮ ಪ್ರಕಾರ ಅಲ್ಲ. ಧರ್ಮತಃ ನೈವ ಅಸಿ ಅಂದರೆ ನೀನು ಧರ್ಮತಃ, ಧರ್ಮ ಪ್ರಕಾರವಾಗಿ ಗೆಲ್ಲಲ್ಪಡಲಿಲ್ಲ. ಸೊ ಅಧರ್ಮೋ ಹಿ ಮಹಾನೇತಾಂ ಸಭಾಂ ಅಂದರೆ ಈ ಮಹಾನೇತಾಂ ಸಭಾ, ಹೆಸರಿಗೆ ಮಾತ್ರ ದೊಡ್ಡ ನೇತಾರರೆಲ್ಲ, ದೊಡ್ಡ ದೊಡ್ಡ ಹಿರಿಯರೆಲ್ಲ ಇಲ್ಲಿ ಇದ್ದಾರೆ, ಹೆಸರಿಗೆ ಮಾತ್ರ ಅವರು ಯಾವುದಕ್ಕೂ ಏನು ಉಪಯೋಗಕ್ಕೆ ಇಲ್ಲ. ಸೊ ಮಹಾನೇತಾಂ ಸಭಾಂ, ನೇತಾರರು ಅಂದರೆ ಮಹಾ ಹಿರಿಯರು, ಅಂದರೆ ಯಾರು ನಿಜವಾಗಿಯೂ ಉಪದೇಶ ಮಾಡಬೇಕೋ, ಯಾರು ಮಾರ್ಗದರ್ಶನ ಮಾಡಬೇಕೋ ಅವರು ನೇತಾರರು. ಅವರು ಸಾಮಾನ್ಯ ನೇತಾರರಲ್ಲ, ಮಹಾನೇತಾರರು. ಆ ನೇತಾರರ ಸಭೆ ಇದು ಮೊದಲಾಗಿತ್ತು, ಇವತ್ತಲ್ಲ. ಇವತ್ತು ಯಾವ ಸಭೆ ಇದು ಅಂತ ಹೇಳಿದ್ರೆ ಅಧರ್ಮ ಸಭಾಂ. ಇವತ್ತು ಅಧರ್ಮವೇ ಈ ಮಹಾನೇತಾರರ ಸಭೆಯನ್ನು ಮಹಾನೇತಾಂ ಸಭಾಂ, ಈ ಧರ್ಮಿಗಳ ಸಭೆ ಅಂತ ಮೊದಲು ಒಂದು ಅದನ್ನು ನಾವು ಕರಿತಿದ್ವು ಮೊದಲು. ಅಂಥ ಸಭೆ ಇವತ್ತೇನಾಗಿದೆ ಅಂತ ಹೇಳಿದರೆ ಅಧರ್ಮ ಆಕ್ರಮ್ಯ ತಿಷ್ಠತಿ. ಅಧರ್ಮವು ಈ ಸಭೆಯನ್ನು ಆಕ್ರಮಿಸಿ ತಿಷ್ಠತಿ ಅಂದರೆ ಯಾರು ಈ ಸಭೆಯನ್ನು ಇವತ್ತು ಏನು ಮಾಡ್ತಾ ಇದ್ದಾರೆ? ನಿಯಮಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅಧರ್ಮಿಗಳು ನಿಯಮಿಸ್ತಾ ಇದ್ದಾರೆ ಅಂತೇಳಿದರೆ, ಒಂದು ಬದಿಯಲ್ಲಿ ಕಲಿಸ್ವರೂಪನಾದ ದುರ್ಯೋಧನ, ಇನ್ನೊಬ್ಬ ಯಾರು ಇಲ್ಲಿರುವಂಥದ್ದು ದ್ವಾಪರ. ಕಲಿ ಬಿಟ್ಟರೆ ದ್ವಾಪರನೇ, ದ್ವಾಪರನ ಅವತಾರನಾದ
ಯಾರು ಇವ ಯಾರು ಶಕುನಿ. ಸೊ ಇವರು ಕಲಿದ್ವಾಪರರೇ ಈ ಸಭೆಯನ್ನು ಇವತ್ತೇನು ಮಾಡಿದ್ದಾರೆ, ಆಕ್ರಮಿಸಿ ಕಾಲು ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ದಾರೆ. ಈ ಕಡೆ ಕಲಿ ಕೂತಿದ್ದಾನೆ, ಈ ಕಡೆ ದ್ವಾಪರ ಕೂತಿದ್ದಾನೆ. ಆ ದ್ವಾಪರ ಯಾರು, ಶಕುನಿ, ಅವನೆಲ್ಲ ಏನು ಮಾಡಿದ, ಮೋಸದಿಂದ ಗೆದ್ದ. ಇವನು ಏನು ಮಾಡ್ತಾ ಇದ್ದಾನೆ, ತನ್ನ ದುರಂಕಾರ ದುರುಳತನವನ್ನು ತೋರಿಸ್ತಾ ಇದ್ದಾನೆ ಇನ್ನೊಬ್ಬ ಕಲಿ. ಸೊ ಕಲಿದ್ವಾಪರರು ಇಲ್ಲಿ ಏನಾಗಿದ್ದಾರೆ, ವಿರಾಜಮಾನರಾಗಿದ್ದಾರೆ. ಎಲ್ಲಿ ಧರ್ಮ ವಿರಾಜಮಾನ ಆಗಬೇಕಿತ್ತೋ ಇವತ್ತು ಅಲ್ಲಿ ಕಲಿಸ್ವರೂಪಿಗಳು ಅಧರ್ಮಿಗಳು ವಿರಾಜಮಾನರಾಗಿದ್ದಾರೆ. ಆಕ್ರಮಣ ಮಾಡಿ, ಆಕ್ರಮ್ಯ, ಆಮೇಲೆ ತಿಷ್ಠತಿ, ಇಲ್ಲಿ ನೆಲೆಸಿದ್ದಾರೆ. ಅಂದರೆ ಇಲ್ಲಿ ಯಾರು ನೆಲೆಸಿದ್ದಾರೆ, ಅಧರ್ಮಿಗಳು ನೆಲೆಸಿದ್ದಾರೆ. ಆದ್ದರಿಂದ ಈ ರಾಜಸಭೆಯಿಂದ ಮಹಾತಾಯಿ ನಿನಗೆ ಯಾವ ನ್ಯಾಯವೂ ದೊರಕುವಂಥ ಪರಿಸ್ಥಿತಿಯೇ ಇಲ್ಲ ಅಂತ ಕಾಣ್ತದೆ ಅಂತ ಹೇಳ್ತಾನೆ ವಿದುರ. ನೀನು ತಾಯಿ, ನೀನು ಸರ್ವತಾ ನ್ಯಾಯವಾಗಿ ಪರಾಜಿತಳಾದವಳಲ್ಲ, ನ್ಯಾಯದಿಂದ ಪರಾಜಿತಳಾದವಳಲ್ಲ ಅಂತೇಳಿದರೆ ಅನ್ಯಾಯದಿಂದ ನೀನು ಸೋಲಲ್ಪಟ್ಟಿದ್ದಿ. ನಿನ್ನ ಮೇಲೆ ಬಹಳ ಅನ್ಯಾಯ ಆಗಿದೆ, ಎಲ್ಲರೂ ಸೇರಿ ನಿನ್ನ ಮೇಲೆ ಅನ್ಯಾಯ ಮಾಡಿದ್ದಾರೆ. ಸೊ ಈ ರೀತಿ ಈ ಸಭೆ ಎಂಥ ಸಭೆ ಇದು, ಮಹಾನೇತಾಂ ಸಭಾಂ, ಮಹಾನೇತಾರರ ಮಹಾಧರ್ಮದ ಸಭೆ ಅಂತಿತ್ತು. ಇವತ್ತು ಅಧರ್ಮದ ಸಭೆ. ಇಲ್ಲಿ ಅಧರ್ಮವು ಆಕ್ರಮಣ ಮಾಡಿ ವಿರಾಜಮಾನವಾಗಿ ನಿಂತಿದೆ. ನೋಡಿದೆಯಲ್ವ, ಅಲ್ಲೊಬ್ಬರು ಕೂತಿದ್ದಾರೆ, ಇಲ್ಲೊಬ್ಬರು ಕೂತಿದ್ದಾರೆ, ನಿಯಮನ ಮಾಡ್ತಾ ಇದ್ದಾರೆ ಈ ಸಭೆಯನ್ನು. ಯಾರಂದರೆ ಒಬ್ಬ ಕಲಿ, ಇನ್ನೊಬ್ಬ ದ್ವಾಪರ, ಅವ್ರದ್ದು ಸಭೆ ಆಗಿಬಿಟ್ಟಿದೆ. ಸೊ ಈ ರೀತಿ ವಿದುರನಿಗೆ ಧರ್ಮ ಪರಿಜ್ಞಾನ ಇದೆ, ನೀತಿ ಅಂತ ಗೊತ್ತಿದೆ, ಧರ್ಮ ಗೊತ್ತಿದೆ, ಎಲ್ಲ ಗೊತ್ತಿದೆ. ಆದರೆ ಇಲ್ಲಿ ಯಾರಿಗೆ ಹೇಳಲಿ, ಯಾರಿಗೂ ಅದನ್ನು ಕೇಳುವ ಆಸಕ್ತಿಯೇ ಇಲ್ಲ. ಇಲ್ಲಿ ಧರ್ಮ ರಕ್ಷಣೆಗೆ ಬಾಹುಬಲ ಜ್ಞಾನಬಲ ಎರಡೂ ಬೇಕು. ಖಾಲಿ ಜ್ಞಾನಬಲ ಇದೆ, ಯಾವುದು ಬಾಹುಬಲ ಇಲ್ಲ. ಯಾರಿಗೆ, ವಿದುರನಿಗೆ. ಸೊ ಏನು ಮಾಡೋದು ಹಾಗಾದರೆ, ಎರಡೂ ಇಲ್ಲ ಅಂತೇಳಿದರೆ, ಅಂದರೆ ಒಳ್ಳೆ ಮಾತಿನಲ್ಲಿ ಕೇಳುವುದಿಲ್ಲ ಅಂತೇಳಿದರೆ, ಇನ್ನೊಂದು ಏನು, ಅವನಿಗೆ ಯಾವ ಭಾಷೆಯಲ್ಲಿ ಅರ್ಥ ಆಗ್ತದೋ ಆ ಭಾಷೆಯಲ್ಲಿ ಹೇಳಬೇಕಲ್ವ, ಅದು ವಿದುರನಿಗೆ ಬರುವುದಿಲ್ಲ. ದುರ್ಯೋಧನನಿಗೆ ಶಕುನಿಗೆ ಅರ್ಥವಾಗುವಂಥ ಭಾಷೆಯಲ್ಲಿ ತಿಳಿಸ್ಬೇಕು, ಅಂದರೆ ಚಾಟಿ ಕೊಡಬೇಕು. ಅದು ಇವನಿಗೆ ಆಗೋದಿಲ್ಲ, ಯಾರಿಗೆ, ವಿದುರನಿಗೆ. ಸೊ ಆದ್ದರಿಂದ ಏನು ಮಾಡಿದ, ತನ್ನ ಅಶಕ್ತಿಯನ್ನು ತೋರಿಸ್ತಾ ಬೊಬ್ಬೆ ಹೊಡಿತಾ ಇದ್ದಾನೆ ವಿದುರ. ಈ ರೀತಿ ಸ್ವತಃ ಎರಡೂ ಕೈಗಳನ್ನು ಎತ್ತಿ ಏನು ಮಾಡಿದ, ಆಮೇಲೆ ದೇವತೆಗಳಿಗೆ ತಿಳಿಸಿದ, ನೀವಾದರೂ ಏನಾದರೂ ಮಾಡಿ ಅಂತ. ಈ ರೀತಿ ಅಧರ್ಮವನ್ನು ಅಧರ್ಮ ಅಂತ ಸ್ಪಷ್ಟವಾಗಿ ಹೇಳಬಲ್ಲ ವಿವೇಕವನ್ನು ತೋರಿದ ಹಿರಿಮೆ ವಿದುರ ಒಬ್ಬನದ್ದೇ ಆಗಿತ್ತು ಎನ್ನುವಂಥ ಇಲ್ಲಿ ವಿಷಯ. ಸೊ ಇನ್ನೇನಾಯಿತು ಆ ಸಭೆಯಲ್ಲಿ ಅಂತ ನೋಡುವ. ಬಿ ಎನ್ ಭಟ್ರೆ ನೆಕ್ಸ್ಟ್ ಶ್ಲೋಕ 339. ಏವಂ ತು ವಿದುರೇಣ ಉಕ್ತೆ ವಿಕರ್ಣಃ ಪಾಪಕಃ ಅಪಿ ಸನ್ ಆಹಡಂಬಾರ್ಥಂ ಏವ ಅತ್ರ ಧರ್ಮವಿದ್ವಂ ಪ್ರಕಾಶಯನ್. ವಿದುರನು ಹೀಗೆ ಅಧರ್ಮವನ್ನು ತಿಳಿಸುತ್ತಿರಲು ಪಾಪಿಯಾದ ವಿಕರ್ಣನು ದಂಬಾಚಾರಕ್ಕಾಗಿಯೇ ತಾನು ಧರ್ಮವನ್ನು ತಿಳಿದವನೆಂದು ತೋರಿಸಲು ಇದು ಅಧರ್ಮ ಎಂದು ಹೇಳಿದ. ಏವಂ ತು ವಿದುರೇಣೋಕ್ತೆ ವಿಕರ್ಣಃ ಪಾಪಕೋಪಿ ಸನ್ ಆಹ ಡಂಭಾರ್ಥಮೇವಾತ್ರ ಧರ್ಮವಿತ್ವಂ ಪ್ರಕಾಶಯನ್. ಇಷ್ಟು ವಿದುರ ಹೇಳ್ತಾ ಇದ್ದಾನೆ. ನಾನು ಯಾರಿಗೆ ಹೇಳಲಿ, ಯಾರೂ ಕೇಳುವವರಿಲ್ಲ, ಅರೆ ಭಗವಂತ ನೀನಾದರೂ ಕೇಳು ಅಂತ ಈ ರೀತಿ ಅಸಹಾಯಕನಾಗಿ ವಿದುರ ಹೇಳ್ತಾ ಇರುವಾಗ ಈ ಕೌರವರ ಪಕ್ಷದಲ್ಲಿ ಒಬ್ಬ ಎದ್ದು ನಿಂತುಕೊಂಡ. ಹೆಸರೇನೊಂದು ವಿಕರ್ಣ ಅಂತ. ಅವನು ಪಾಪಕೋಪಿ ಸನ್, ಅವನೇನು ಒಳ್ಳೆಯವನೇನಲ್ಲ, ಪಾಪಿಷ್ಟರ ಒಟ್ಟಿಗಿದ್ದಾನೆ, ಅವನು ಅದೇ ಗ್ಯಾಂಗಿಗೆ ಸೇರಿದವ. ಹಾಗಾದರೆ ಇಷ್ಟು ವಿದುರ ಹೇಳಿದಾಗ ವಿದುರೇಣ ಏವಂತು ಉಕ್ತೆ, ಈ ರೀತಿ ಹೇಳಲ್ಪಟ್ಟಾಗ, ಏವಂ ಹೀಗೆ, ಏವಂ ಅಂದರೆ ಹೀಗೆ, ತು ಅಂತೇಳಿದರೆ ಇಷ್ಟು ವಿದುರ ಹೇಳಿದ. ಅಯ್ಯೋ ನಾನು ಹೇಳುವ ಮಾತು ಯಾರು ಕೇಳುವವರಲ್ಲಿ ಇಲ್ಲ ಅಂತ ತನ್ನ ಅಸಹಾಯಕ ಪರಿಸ್ಥಿತಿಯನ್ನು ಆಕ್ರಂದನ ರೂಪದಲ್ಲಿ ಬೊಬ್ಬೆ ಹೊಡೆದು ಹೇಳ್ತಾ ಇರುವಾಗ
ತು ಅಂತೇಳಿದರೆ ಏನು ಮಾಡೋದು? ಕೇಳುವವರು ಯಾರಿಲ್ಲ, ಅದಕ್ಕೆ ತು. ಏವಂತು ವಿದುರೇಣ, ವಿದುರನಿಂದ ಉಕ್ತೆ ಹೇಳಲ್ಪಡಲು. ವಿಕರ್ಣ ಅಂದರೆ ದುರ್ಯೋಧನನ ಒಬ್ಬ ತಮ್ಮ, ಅವನ ಹೆಸರು ವಿಕರ್ಣ ಅಂತ. ಪಾಪಕೋಪಿಸನ್, ಮಹಾಪಾಪಿಷ್ಟನೇ. ಸರಿ, ಏನು ಮಾಡಿದ? ಆಹಾ ಹೇಳ್ತಾನೆ ಏನಂತ, ಡಂಬಾರ್ಥಮೇ ಮಾತ್ರ. ಅಂದರೆ ಎಲ್ರಿಗೆ ತೋರಿಸ್ಕೊಳ್ಬೇಕಲ್ಲ ತಾನೊಬ್ಬ ಸುಭಗ ಅಂತ ಹೇಳಿಕೊಳ್ಬೇಕು. ಆದರೆ ನಿಷ್ಠೆ ಏನಿಲ್ಲ, ಧರ್ಮದ ಮೇಲೆ ನಿಷ್ಠೆಯಿಂದ ಹೇಳಿದ್ದಲ್ಲ. ಅವನು ಪಾಪಿಷ್ಟನೇ, ಅವನು ಮಹಾ ಡಂಬ ಅಂತ ಹೇಳಿದ್ರೆ ಹೇಳಿಕೊಳ್ಳುವುದು, ಪ್ರದರ್ಶನ ಮಾಡುವುದು, ಒಳಗಿಂದ ಟೊಳ್ಳು, ಹೊರಗಿಂದ ದೊಡ್ಡ ಒಂದು ತನ್ನ ಸುಭಗತನವನ್ನು ಪ್ರದರ್ಶಿಸುವುದಕ್ಕೆ ಹೆಸರು ಡಂಬಾರ್ಥಂ. ಸೊ ಡಂಬಾರ್ಥಂ ಏವ, ಅದಕ್ಕೋಸ್ಕರನೇ, ಪ್ರದರ್ಶನಕ್ಕೋಸ್ಕರ ಅಂತೇಳಿದರೆ ಇದೇನು ಒಂದು ನಿಷ್ಠೆಯಿಂದ ಒಂದು ಸತ್ಯದಿಂದ ಹೇಳಿದ್ದಲ್ಲ. ಅಂತೂ ಏನು ಹೇಳಿದ ಅಂತೇಳಿದರೆ ಅತ್ರ ಧರ್ಮವಿತ್ವಂ ಪ್ರಕಾಶಯನ್. ವಿದುರ ಹೇಳಿದ್ದು ಸರಿ ಇದೆ. ಧರ್ಮವಿತ್ವಂ ಅಂದರೆ ತಾನೊಂದು ದೊಡ್ಡ ಧರ್ಮ ಗೊತ್ತಿದ್ದ ಹಾಗೆ ಪ್ರಕಾಶಯನ್ ತಿಳಿಸಿಕೊಂಡ. ಅಂದರೆ ಸಭೆಯಲ್ಲಿ ಹೌದು ವಿದುರ ಹೇಳಿದ್ದು ಸರಿ ಅಂತ. ಅಂದರೆ ಒಬ್ಬ ಹೇಳಿದ ಇದು ಈ ಸಭೆಯಲ್ಲಿ ಏನೆಲ್ಲ ಆಯಿತೋ ಇದೆಲ್ಲ ತಪ್ಪು, ಮಹಾ ಅಧರ್ಮವೇ ನಡೆಯಿತು ಅಂತ ಹೇಳಿದ ಅಂತ. ನೆಕ್ಸ್ಟ್ ಶ್ಲೋಕ ಏನು ಭಟ್ರೆ? ಅಧರ್ಮ ಏವಾಯಂ ಶ್ಲೋಕ ಅಧರ್ಮ ಏವ ಅಯಂ ಇತಿ ಕರ್ಣಃ ಅತ ಏನಂ ಅಭರ್ಸಯಾತ್. ವಿಕರ್ಣನ ಮಾತನ್ನು ಕೇಳಿ ಕರ್ಣನು ಹೌದು ಇದು ಅಧರ್ಮವೇ ಎಂದು ಗದರಿಸಿ ಕೂಡಿಸಿದನು. ಅಧರ್ಮ ಏವಾಯಂ ಇತಿ ಕರ್ಣಃ ಅಥೈನಂ ಅಭರ್ಸಯತ್. ಇಷ್ಟು ವಿಕರ್ಣ ಎದ್ದು ನಿಂತು ಹೇಳಿದ ಅಂತ ಹೇಳಿದ ಕೂಡಲೇ ಕರ್ಣ ಎದ್ದ. ಯಾಕೆ? ಅವ ವಿಕರ್ಣ, ಇವ ಕರ್ಣ. ಸೊ ಕರ್ಣ ಎದ್ದು ನಿಂತು ಹೇಳಿದ, ಹೌದು ಈಗ ಏನು ಹೇಳಿದಿ ನೀನು? ಅಧರ್ಮ ಅಂತಲ್ವಾ? ಹೌದು ಅಧರ್ಮವೇ. ಏನಂತೆ ಅದಕ್ಕೆ? ಅಧರ್ಮ ಏವಾಯಂ, ಹೌದು ಇದು ಅಧರ್ಮವೇ ಅಂತೇಳಿದರೆ ಏನು ನಿಂದೇನು ಅದಕ್ಕೆ ಅಂಥೇಳಿ ಅವನನ್ನು ಏನು ಮಾಡಿದ? ಕರ್ಣ ಅಥ ಏನಂ. ಕರ್ಣ ಅಥ ಅಂದರೆ ಆಗ ಕರ್ಣನು ಎದ್ದು ನಿಂತು ಏನಂ ಅಂದರೆ ಈ ವಿಕರ್ಣನನ್ನು ಅಭರ್ಸಯತ್ ಅಂತೇಳಿದರೆ ಜೋರಾಗಿ ಗದರಿಸಿ ಕೂತ್ಕೋ, ಹೆಚ್ಚು ಮಾತಾಡ್ತಾನೆ ಅಂತೇಳ್ಕೊಂಡು ಜೋರು ಮಾಡೋದು. ಸೊ ಜೋರು ಮಾಡಿದ್ದಕ್ಕೆ ಒಂದು ವೇಳೆ ಅವನು ನಿಷ್ಠೆ ಇದ್ದಿದ್ದರೆ ಹೇಳ್ತಿದ್ದ, ಕರ್ಣ ನೀನು ಮಾಡೋದು ತಪ್ಪು, ನಿನಗೆ ಯಾಕೆ ಅಧಿಕ ಪ್ರಸಂಗ, ನೀನು ಎಲ್ಲಿಂದ ಬಂದಿದ್ದಿ ಅಂತೇಳ್ಕೊಂಡು ಕರ್ಣನನ್ನು ಸುಮ್ಮನಾಗಿಸ್ಬೇಕಿತ್ತು ಅವನು. ಒಂದು ವೇಳೆ ಅವನು ನಿಷ್ಠೆ ಇದ್ದಿದ್ದರೆ, ಕರ್ಣ ನೀನು ಮಧ್ಯೆ ಮಾತಾಡಬೇಡ, ನಾನು ಹೇಳ್ತಾ ಇದ್ದೀನಿ, ನಾನು ಇದೇನು ಕೌರವರ ಪಕ್ಷದಲ್ಲೇ ಇರುವವನಲ್ವ, ನಾನು ಹೇಳ್ತಾ ಇದ್ದೀನಿ ಇದು ಅಧರ್ಮ ಅಂತ ಅವನು ಮತ್ತೆ ಅದನ್ನು ತನ್ನ ಪಟ್ಟು ಹಿಡಿದು ಇದು ಅಧರ್ಮ, ನಾನು ಇದನ್ನು ಖಂಡಿತ ಒಪ್ಪುವುದಿಲ್ಲ ಅಂತ ಹೇಳಿದರೆ ನಿಷ್ಠೆ ಇದೆ ಅವನಿಗೆ ಅಂತ ಹೇಳ್ಬೋದಿತ್ತು ವಿದುರನಾಗಿ. ಆದರೆ ಇವನು ಕೂಡ ಸುಮ್ಮನೆ ಅಂತ ಹೇಳ್ಕೊಂಡು ಗದರಿಸಿಬಿಟ್ಟ ಕರ್ಣ. ಹೌದು ಏನಾಯಿತು? ಅಧರ್ಮವೇ, ಇದು ಅಧರ್ಮವೇ. ಏನಾಯಿತು? ಯಾರಿದ್ದಾರೆ? ಏನು ಕೇಳೋರು ಯಾರು ನಮ್ಮನ್ನು ಅಂತ ಹೇಳ್ಕೊಂಡು ಜೋರು ಮಾಡಿ ಸುಮ್ಮನೆ ನೀನು ಜಾಸ್ತಿ ಮಾತಾಡಬೇಡ, ಕೂತ್ಕೋ ಅಂತ ಹೇಳಿದ ಕೂಡಲೇ ಕೂತ್ಕೊಂಡು ಬಿಟ್ಟ. ಯಾರು? ವಿಕರ್ಣ. ಸೊ ಕೂತ್ಕೊಂಡ ಕಾರಣ ಹಾಗಾದರೆ ಇವನಿಗೆ ನಿಜವಾದ ನಿಷ್ಠೆ ಇಲ್ಲ, ಸುಮ್ಮನೆ ತೋರ್ಪಡಿಸಿಕೊಳ್ಳಿಕ್ಕೆ ಹೇಳಿದ್ದು ಅಂತ. ಸರಿ, ತೋರ್ಪಡಿಸಿಕೊಳ್ಳಿಕ್ಕಾದರೂ ಒಬ್ಬ ಹೇಳಿದ ಅನ್ನುವಂಥದ್ದು ಮುಖ್ಯವಾಗಿದೆ. ಸೊ ಏನು ಹೇಳಿದ ಈಗ ಇದಕ್ಕೆ? ಹೀಗೆ ಈ ಪ್ರಕಾರವಾಗಿ ವಿದುರ ಈ ರೀತಿ ದೇವರಿಗೆ ಮೊರೆ ಇಡ್ತಾ ಇರುವಾಗ ಒಬ್ಬ ಇಡೀ ತುಂಬಿದ ಸಭೆಯಲ್ಲಿ ಹೇಳ್ತಾ ಇದ್ದಾನೆ, ಇಲ್ಲಿ ಯಾರೂ ನನ್ನ ಮಾತನ್ನು ಕೇಳುವವರೇ ಇಲ್ಲ, ಯಾರು ಕೇಳಬೇಕೋ ಅವರು ಕಣ್ಣು ಮುಚ್ಚಿಕೊಂಡು ಬಾಯಿ ಮುಚ್ಚಿಕೊಂಡು ಕಿವಿ ಮುಚ್ಚಿಕೊಂಡು ಕೂತಿದ್ದಾರೆ. ನಾನು ಏನನ್ನು ನೋಡಲಿಲ್ಲ, ನಾನು ಏನನ್ನು ಕೇಳಲಿಲ್ಲ, ನಾನು ಏನನ್ನು ಮಾತಾಡೋದಿಲ್ಲ ಅಂತ ಕೂತ್ಬಿಟ್ಟಿದ್ದಾರೆ. ಸೊ ಆದ್ದರಿಂದ ಏನು ಮಾಡಿದ? ವಿಕರ್ಣ ಅಂತ ಹೇಳುವ ದುರ್ಯೋಧನನ ತಮ್ಮ ತಾನು ಪಾಪಿಷ್ಟನಾದರೂ ಅವನು ಹೇಳ್ತಾರೆ, ಆಚಾರ್ಯರು ಹೇಳ್ತಾರೆ ಏನಂತ, ಪಾಪಕೋಪಿಸನ್, ಇವನೇನು ಒಳ್ಳೆಯವನೇನು ಅಲ್ಲರಿ, ಪಾಪಿಷ್ಟನೇ. ಆದರೂ ಹೇಳಿದ್ದಾನೆ, ಏನು ಹೇಳಿದ್ದಾನೆ? ಈ ಸಭೆಯಲ್ಲಿ ಏನು ಧರ್ಮಜ್ಞತ್ವವನ್ನು, ತನಗೆ ಧರ್ಮ ತಿಳಿದಿದೆ, ಇಲ್ಲಿ ಆದದ್ದು ಸರಿಯಿಲ್ಲ ಅಂತ ಡಂಬಾಚಾರಕ್ಕಾಗಿ ಡಂಬಾರ್ಥಂ ಏವ ಏನು ಮಾಡಿದ? ಪ್ರಕಾಶಪಡಿಸುತ್ತಾ ಇದು ಸರ್ವತಾ ಅಧರ್ಮವೇ ಎಂದು ಹೇಳಿದ. ಇದು ಸರ್ವತಾ ಅಧರ್ಮ ಆಯಿತು ಅಂತ ಹೇಳಿದ. ಹೀಗೆ ಅವನು ಹೇಳಿದಾಗ ಕರ್ಣ ಎದ್ದು ನಿಂತು ಏನು ಮಾಡಿದ? ಈ ವಿಕರ್ಣನನ್ನು ಗದರಿಸಿದ. ನಿನ್ಗೆ ಯಾಕೋ
ಸೊ ಯಾಕೆ ಮಾತಾಡ್ತಾ ಇದೆಯಾ, ಏನು ಗೊತ್ತಿದೆ ನಿನಗೆ, ನೀನು ಅಂತೇಳಿದರೆ ನೀನು ತಮ್ಮ ಅಲ್ವಾ, ಇಲ್ಲಿ ಅಣ್ಣ ಇರುವಾಗ ನೀನು ಯಾಕೆ ಮಾತಾಡಬೇಕು, ದುರ್ಯೋಧನ ಇರುವಾಗ ದುರ್ಯೋಧನ ತಮ್ಮ ಯಾಕೆ ಮಾತಾಡಬೇಕು ಅಂತ ಏನು ಕರ್ಣ ಬೊಬ್ಬೆ ಹೊಡೆದಾಗ ಸುಮ್ಮನೆ ಕೂತ. ಹೀಗೆ ವಿದುರ ಏವಂತು ವಿದುರನ ಉಕ್ತೆ, ಹೀಗೆ ವಿದುರ ನುಡಿಯಲು ವಿಕರ್ಣ ಅಂದರೆ ದುರ್ಯೋಧನನ ಒಬ್ಬ ತಮ್ಮ ತಾನು ಪರಮ ಪಾಪಿಯಾಗಿದ್ದರು, ಪಾಪಕೋಪಿ ಸನ್, ಪಾಪಕ ಪಾಪ, ಪಾಪ ಅಂದರೆ ಪಾಪಿ ಎರಡು ಒಂದೇ ಸಂಸ್ಕೃತದಲ್ಲಿ, ಪಾಪ ಅಂದರು ಅವನೇ, ಪಾಪಿ ಅಂದರು ಅವನೇ. ಸೊ ಪಾಪಕ ಅಂದರೆ ಅದು ಅರ್ಧ ಅರ್ಥ. ಸೊ ಸ್ವತಃ ತಾನು ದೊಡ್ಡ ಪರಮ ಪಾಪಿಯಾಗಿದ್ದರೂ ಡಂಬಾಚಾರಕ್ಕಾಗಿ ಡಂಬಾರ್ಥಂ ಏವ ಅತ್ರ ಇಲ್ಲಿ ಆಹಾ ಹೇಳಿದ ಏನಂತ, ಧರ್ಮವಿತ್ವಂ ಪ್ರಕಾಶಯನ್. ಧರ್ಮವಿತ್ ಅಂದರೆ ಧರ್ಮವನ್ನು ತಿಳಿದವನು, ಧರ್ಮವಿತ್ವಂ ಅಂದರೆ ತಾನು ಧರ್ಮವನ್ನು ತಿಳಿದವನು ಅಂತ ಏನು ತೋರ್ಪಡಿಸಲಿಕ್ಕೋಸ್ಕರ ಏನು ಮಾಡಿದ್ದಾನೆ, ತೋರಿಸಿಕೊಳ್ಳಲೆಂದು ಏನು ಮಾಡಿದ್ದಾನೆ, ಪ್ರಕಾಶಯನ್ ಅಂದರೆ ತೋರಿಸಿಕೊಳ್ಳುವುದು, ಜಂಬ ಕೊಚ್ಚಿಕೊಳ್ಳುವುದು ಅಂತ. ಸೊ ಈ ರೀತಿ ತೋರಿಸಿಕೊಳ್ಳಲಿಕ್ಕೆ ಹೇಳಿದ, ಇದು ಅಧರ್ಮವೇ ಅಂತ. ಅವನು ಅಧರ್ಮವೇ ಅಂತ ಎದ್ದು ನಿಂತು ಹೇಳಿದಾಗ ಕರ್ಣ ಎದ್ದು ನಿಂತ, ಹೌದು ಅಧರ್ಮವೇ ಸರಿ, ಏನಂತ ಅದಕ್ಕೆ, ಏನು ನಿನಗೆ ಜಾಸ್ತಿ ಯಾಕೆ ಮಾತಾಡ್ತೀವಿ, ಕೂತ್ಕೋ ಅಂತ ಹೇಳಿದ ಕೂಡಲೇ, ಗದರಿಸಿದ ಕೂಡಲೇ ಕೂತ್ಕೊಂಡು ಬಿಟ್ಟ. ಹೇಳ್ತಾರೆ ಇದು ಅಧರ್ಮ ಅಂತ ವಿದುರ ಹೇಳಿದಾಗ ಅದಕ್ಕೆ ಒತ್ತು ಕೊಟ್ಟುಕೊಂಡು ವಿದುರ ಹೇಳಿದ್ದು ಸರಿ ಅಂತ ಹೇಳಿದ ಇನ್ನೊಬ್ಬ ವ್ಯಕ್ತಿ ದುರ್ಯೋಧನನ ತಮ್ಮಂದಿರಲ್ಲಿ ಒಬ್ಬನಾದ ವಿಕರ್ಣ. ಅವನು ಇತರ ಕೌರವರಂತೆಯೇ ಪರಮ ಪಾಪಿಯೇ. ಅವನು ರಾಮಾಯಣ ಕಾಲದಲ್ಲಿ ಅತಿಕಾಯ ಎಂಬ ಹೆಸರಿನಿಂದ ರಾವಣ ಪುತ್ರನಾಗಿದ್ದ. ಹಾಗಾದರೆ ಅಂದರೆ ಚೂರು ಸಂದೇಹ ಉಂಟು, ಏನಂತ ಹೇಳಿದರೆ, ಅಲ್ಲ ಇವನು ನಿಜವಾಗಿಯೂ ಪಾಪಿಷ್ಟನೇನಾ, ಅಲ್ಲ ಒಂದು ವೇಳೆ ನಿಜವಾಗಿಯೂ ಇವನಿಗೆ ಅಧರ್ಮ ಅಂತ ಕಂಡಿದೆಯಾ ಅಂತ ಒಂದು ಸ್ವಲ್ಪ ಯಾರಿಗಾದರೂ ಚೂರು ಸಂದೇಹ ಬಂದರೆ ಅದಕ್ಕೆ ಹೇಳ್ತಾರೆ, ಅವನು ಹಾಗೆ ನುಡಿಯಲು ನ್ಯಾಯದ ಬಗ್ಗೆ ನಿಷ್ಠೆ ಕಾರಣ ಆಗಿರಲಿಲ್ಲ, ತಾನು ಮಹಾಧರ್ಮಜ್ಞ ಎಂದು ತೋರಿಸಿಕೊಳ್ಳುವ ಡಂಬಾಚಾರ ಅದೇ ಆಗಿತ್ತು. ಡಂಬಾಚಾರ ಪ್ರದರ್ಶನ ಇದು. ವಿದುರನಂತೆ ಇವನದ್ದು, ಈ ವಿಕರ್ಣನದ್ದು ಶುದ್ಧ ನಿಷ್ಠೆ ಆಗಿರಲಿಲ್ಲ. ಅಲ್ಲ ಹೌದು, ಅಲ್ಲಿ ಏನು ಪ್ರಮಾಣ ಅಂದರೆ ಅವನು ನಿಜವಾಗಿಯೂ ಹೇಳಿದ್ದ, ಅಲ್ಲ ಅವನು ಡಂಬಾಚಾರಕ್ಕೆ ಹೇಳಿದ್ದ ಅಂತ ಇನ್ನೂ ಒಂದು ವೇಳೆ ಚೂರು ಸಂದೇಹ ಇದ್ದರೆ ಹೇಳ್ತಾರೆ, ಒಂದು ವೇಳೆ ಅವನು ಶುದ್ಧ ನಿಷ್ಠೆಯಲ್ಲಿ ಹೇಳಿದ್ದಿದ್ದರೆ ಮುಂದೆ ಮಹಾಭಾರತ ಯುದ್ಧ ಆದಾಗ ಅವನು ಯಾರ ಪಕ್ಷ ಸೇರಬೇಕಾಗಿತ್ತು, ಅಧರ್ಮಿಗಳ ಪಕ್ಷವನ್ನು ಬಿಟ್ಟು ಧರ್ಮಾತ್ಮರಾದ ಪಾಂಡವರ ಪಕ್ಷವನ್ನು ಸೇರಬೇಕಾಗಿತ್ತಲ್ವ. ಅಲ್ಲ ಹಾಗೆ ಸೇರ್ಲಿಕ್ಕಾಗುತ್ತಾ ಅಂತ ಪ್ರಶ್ನೆ ಬಂದರೆ ಅಲ್ಲಿ ಒಂದು ವಿಷಯ ಆಗಿತ್ತಲ್ಲಿ, ಏನು ಧರ್ಮರಾಜನೇ ಹೇಳಿದ್ದು ಅಂತೇಳಿದರೆ, ನನ್ನ ಪಕ್ಷದಲ್ಲಿ ಎಲ್ಲರೂ ಯುದ್ಧ ಮಾಡಬೇಕಂತಿಲ್ಲ, ಯಾರಿಗೆ ಪಾಂಡವರು ಸರಿ ಅಂತಿದೆಯೋ ಅವರು ಪಾಂಡವರ ಪಕ್ಷದಲ್ಲಿ ಯುದ್ಧ ಮಾಡಿ, ಒಂದು ವೇಳೆ ಯಾರಿಗಾದರೂ ಕೌರವರ ಪಕ್ಷ ಸರಿ ಅಂತಿದ್ದರೆ ನೀವು ಕೌರವರ ಪಕ್ಷಕ್ಕೆ ಸೇರಿಕೊಳ್ಳಬಹುದು ಅಂತ. ಆಗ ಅಂದರೆ ಕೌರವರಿಗೂ ಅದೇ ಅದು ಸೇಮ್ ಅಪ್ಲಿಕೇಬಲ್. ಅಂದರೆ ಕೌರವರ ಪಕ್ಷದಲ್ಲಿ ಯಾರಾದರೂ ಪಾಂಡವರು ಸರಿ ಅಂತ ನಿಮಗೆ ಅನಿಸಿದರೆ ನೀವು ಈ ಪಕ್ಷಕ್ಕೆ ಬಂದು ನಮ್ಮ ಪರವಾಗಿ ಯುದ್ಧ ಮಾಡಬಹುದು ಅಂತ ಹೇಳಿದಾಗ ಒಬ್ಬ ಬಂದಿದ್ದಾನೆ ಕೌರವರ ಪಕ್ಷದಿಂದ, ಅವನ ಹೆಸರು ಯುಯುತ್ಸು ಅಂತ. ಯುಯುತ್ಸು ಅಂದರೆ ಯಾರು ಅಂತ ಹೇಳಿದರೆ, ಈ 100 ಜನ ದುರ್ಯೋಧನ ಮತ್ತು ಅವನ ತಮ್ಮಂದಿರು 99, ದುರ್ಯೋಧನ ಒಟ್ಟಿಗೆ ಸೇರಿ 100 ಜನ. ಆಮೇಲೆ ಅವನ ತಂಗಿ ದುಶ್ಶಲೆಯ ಗಂಡ ಜಯದ್ರಥ, ಹಾಗೆ ಅವರು 100 + 1 101 ಜನ ಅವರು, ಆಯಿತಾ. ಸೊ ಈ 101 ಜನರಲ್ಲಿ ಯುಯುತ್ಸು ಇಲ್ಲ. ಹಾಗಾದರೆ ಯುಯುತ್ಸು ಯಾರು ಅಂತೇಳಿದರೆ ಅವನು ದುರ್ಯೋಧನನ ತಮ್ಮನೇ. ಆದರೆ ಯಾವ ರೀತಿ ತಮ್ಮ ಅಂತೇಳಿದರೆ, ಧೃತರಾಷ್ಟ್ರನಿಗೆ ಅವನ ದಾಸಿಯಿಂದ ಹುಟ್ಟಿದವ ದಾಸಿಪುತ್ರ. ಹೇಗೆ ವಿದುರ ಒಬ್ಬ ದಾಸಿಪುತ್ರನೋ ಹಾಗೆ ಯುಯುತ್ಸು ಕೂಡ ಧೃತರಾಷ್ಟ್ರನ ಮಗ, ಆದರೆ ದಾಸಿಯಿಂದ ಹುಟ್ಟಿದವ. ಆದ್ದರಿಂದ ಅವನು ದುರ್ಯೋಧನನ ತಮ್ಮನಾದರೂ ಆದರೆ ತಮ್ಮ ಅಂತ ಒಂದು ಘನತೆ ಇಲ್ಲ ಅವನಿಗೆ. ಸೊ ಈ ಯುಯುತ್ಸು ಬಹಳ ಒಳ್ಳೆಯವನಾಗಿದ್ದ. ಅವನು ಅಷ್ಟು ಹೇಳಿದ ಕೂಡಲೇ ನಾನು ಪಾಂಡವರ ಪಕ್ಷದಲ್ಲಿ ಯುದ್ಧ ಮಾಡ್ತೇನೆ, ನನಗೆ ಕೌರವರ ಪಕ್ಷ ಹಿಡಿಸುವುದಿಲ್ಲ, ಅವ್ರು ಮಹಾ ಅಧರ್ಮಿಗಳು, ಪಾಪಿಷ್ಟರು, ನಾನು ಪಾಪಿಷ್ಟರ ಪಕ್ಷದಲ್ಲಿ ಯುದ್ಧ ಮಾಡಿ
ಪಾಪ ಇಲ್ಲಿ ಇನ್ನು ಸ್ಥಾಪನೆ ಆಗಲಿಕ್ಕೆ ಅದರಲ್ಲಿ ನಾನಿಲ್ಲ. ನಾನು ಪಾಂಡವರ ಪಕ್ಷದಲ್ಲಿ ಯುದ್ಧ ಮಾಡ್ತೇನೆ, ಧರ್ಮ ಸ್ಥಾಪನೆ ಆಗ್ತದೆ ಪಾಂಡವರ ಪಕ್ಷದಲ್ಲಿ ಯುದ್ಧ ಮಾಡಿದರೆ. ಆಗಲೇ ಭಗವಂತ ಶ್ರೀಕೃಷ್ಣನೇ ಸಾರಥಿಯಾಗಿ ಅರ್ಜುನನಿಗೆ ನಿಂತಿದ್ದಾನೆ. ನಾನು ಆ ಪಕ್ಷದಲ್ಲಿ ಯುದ್ಧ ಮಾಡೋದ್ರಿಂದ ಯುಜುತ್ಸು ಬಂದ, ಆ ಕಡೆಯಿಂದ ಕೌರವರ ಪಕ್ಷದಿಂದ ಪಾಂಡವರ ಪಕ್ಷಕ್ಕೆ ಸೇರಿದ. ಹಾಗಾದರೆ ಇವನಿಗೆ ನಿಜವಾದ ನಿಷ್ಠೆ ಇದ್ದಿದ್ದರೆ ವಿಕರ್ಣನಿಗೆ ಅವನು ಕೂಡ ಯುಯುತ್ಸವನೊಟ್ಟಿಗೆ ಬಂದುಬಿಡ್ತಿದ್ದ. ನಾನು ಕೂಡ ಪಾಂಡವರ ಪಕ್ಷದಲ್ಲಿ ಯುದ್ಧ ಮಾಡ್ತೇನೆ ಅಂತ ಬಂದಿದ್ದಾನ? ಇಲ್ಲ, ಬರಲಿಲ್ಲ. ಅದರ ಅರ್ಥ ಏನು ಅಂತ ಹೇಳಿದರೆ ಅವನು ಡಂಬಾಚಾರಕ್ಕೆ ಅವನು ತೋರಿಸಿಕೊಟ್ಟಿದ್ದು ಅಂತೇಳಿದರೆ, ಹಾಗಿದ್ದಲ್ಲಿ ಮುಂದೆ ಕೌರವರ ಪಕ್ಷವನ್ನೇ ಸೇರಿ ಯುದ್ಧ ಮಾಡಿದಲ್ವ ಪಾಂಡವರ ಪಕ್ಷಕ್ಕೆ ಬರಲಿಲ್ಲಲ್ಲ. ಯುಯುತ್ಸುವಿನಂತೆ ಪಾಂಡವರ ಪಕ್ಷವನ್ನೇ ಸೇರಿಬಿಡಬೇಕಾಗಿತ್ತಲ್ವ ಅಂತೇಳಿದರೆ ಇಲ್ಲ, ಬರಲಿಲ್ಲವ. ಅಂದರೆ ಅವನ ನಿಷ್ಠೆ ಅದು ಏನಿಲ್ಲ, ಟೊಳ್ಳದು ಅಂತೇಳಿ ಈ ರೀತಿ. ಸೊ ಹೀಗೆ ಡಂಬಾಚಾರಿಗಳು ಅವರ ನಿಜ ರೂಪ ಬಯಲಾಗುವುದು ಅನುಷ್ಠಾನದ ಸಂದರ್ಭ ಒದಗಿದಾಗ. ಇವನು ಆ ಪಾರ್ಟಿಯಲ್ಲಿ ಹೋಗ್ತಾನ, ಈ ಪಾರ್ಟಿಯಲ್ಲಿ ಹೋಗ್ತಾನ ನೋಡ್ಬೇಕಂತ ಹೇಳಿದರೆ ಅವ್ರ ಜೊತೆಗೆ ಇದ್ದಾನ್ರಿ, ಮತ್ತು ಸುಮ್ಮನೆ ಡಂಬಾಚಾರಕ್ಕೆ ಹೇಳಿದ್ದಾನೆ ಅನ್ನುವಂಥದ್ದು. ಅಲ್ಲಿಗೆ ಇವತ್ತು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.